ಹಿನ್ನೆಲೆ ಸೌಹಾರ್ದಯುತ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರಿ, ಏನ್ ಹೇಳ್ತೀರಿ? ನಮ್ಮ ಚಿಕ್ಕಬಳ್ಳಾಪುರಿನ ಬಾಂಧವರು ಪ್ರತಿಯೊಬ್ಬರು, ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಜೈನ್ ಆಗಿರ್ಲಿ, ಎಲ್ಲ ಒಂದೇ ಒಗ್ಗಟ್ಟಿನಲ್ಲಿ ಎಲ್ಲ ಒಂದು ಹಬ್ಬಗಳನ್ನು ಜೊತೆಗೆ ಒಂದೇ ಒಂದು ಸಮೂಹದಲ್ಲಿ ಎಲ್ಲ ಇಟ್ಕೊಂಡು ಮಾಡ್ತಾರೆ. ಆಕ್ಚುಲಿ ಲಾಸ್ಟ್ ಇಯರ್ ನಾವು ಊರಲ್ಲಿ ಇರಲಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಕೊಡಬೇಕಿತ್ತು ನಮ್ಮ ಈ ರಂಜಾನ್ದು. ಪುನಃ ವಾಪಸ್ ಈ ವರ್ಷ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಚಿಕ್ಕ ಊಟ ಇವತ್ತು ಇಫ್ತಾರಲ್ಲಿ ನಮ್ಮ ಮದೀನಾ ಶಾದಿ ಮೇಲೆ ಕೊಟ್ಟಿದ್ದೀವಿ. ಬರೋ ವಾರದಲ್ಲಿ ಪುನಃ ನಾಳೆ ಯುಗಾದಿ ಬರುತ್ತೆ, ಬರೋ ವಾರದಲ್ಲಿ ಪುನಃ ಈಸ್ಟರ್ ಬರುತ್ತೆ. ಸೊ ಇದೇ ವಾರದಲ್ಲಿ ಮೂರು ರಿಲಿಜನ್ಗಳ ಒಂದು ಹಬ್ಬ ಇವಾಗ. ಸೊ ಇದೇ ರೀತಿ ಭಾರತನೂ ಹಂಗೆ, ದೇಶದಲ್ಲೂ ಇದೇ ಒಂದು ವಾರದಲ್ಲಿ ಪ್ರತಿ ಹಬ್ಬನೂ ಇದೇ ಟೈಮಲ್ಲಿ ಬರುತ್ತೆ. ಸೊ ನಮಗೆ ಈ ಒಂದು ಸಮಾಜ ನಮ್ಮ ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ ಬಹಳಷ್ಟು ಶಕ್ತಿವನ್ನು ಕೊಟ್ಟಿದೆ. ಸೊ ಅದರಿಂದ ಅವ್ರ ಜೊತೆ ಇದ್ದು ಇವತ್ತು ಅವ್ರ ಜೊತೆ ಊಟ ಮಾಡಿ, ಅವ್ರದ್ದು ಒಂದು ಫಾಸ್ಟ್ ಇವತ್ತು ಬ್ರೇಕ್ ಮಾಡೋ ಸಮಯದಲ್ಲಿ ಅವ್ರ ಜೊತೆ ಎಲ್ಲ ಇದ್ದು ಇರೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂತ ರೀತಿ 100 ವರ್ಷಗಳಿಂದ ಇದನ್ನ ಒಡೆಯೋ ಕೆಲಸ ತುಂಬಾ ಜನ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಹಿಂದೂ ಮುಸ್ಲಿಂ ಅಂತ ಇರೋದು, ಇಲ್ಲ ಕ್ರಿಶ್ಚಿಯನ್ ಹಿಂದೂ ಅಂತ ಇರೋದು ಹೊಸದೇನಿಲ್ಲ. ಅದು ಯಾರಿಗೆ ಇದಕ್ಕೆ ಬೀಳ್ತಾರೋ, ಈ ಟ್ರಾಪ್ ಸೆಟ್ ಮಾಡ್ತಾರೆ, ಆ ಟ್ರಾಪ್ ಬೀಳ್ತಾರೋ ನಮ್ಮ ದೇಶ ಬೆಳಿಬಾರ್ದು ಅಂತಾನೆ ಇದನ್ನೆಲ್ಲ ಮಾಡೋದು. ಇವಾಗ ಬೆಳೆಯೋ ದೇಶ ಇದ್ದಿದ್ರೆ ಇದನ್ನೆಲ್ಲ ಫ್ರೀಯಾಗಿ ಬಿಡ್ಬೇಕು. ಇದನ್ನೆಲ್ಲ ಇವಾಗ ನೀವೇ ಆಗ್ತಾರೋ ನೋಡ್ತೀರಾ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ಏನಾಗ್ತಿದೆ ನೋಡ್ತೀರಿ. ಸೊ ಈ ಒಡೆಯೋ ಕೆಲಸ ಮಾಡೋದು ನಿಲ್ಲಿಸ್ಬೇಕು. ಒಗ್ಗಟ್ಟಿನಿಂದ, ಸೌಹಾರ್ದತೆಯಿಂದ ಎಲ್ಲರೂ ನಮ್ಮ ದೇಶನ ಬೆಳೆಸುವಂತ ಕೆಲಸ ನಾವು ಮಾಡಿದ್ರೆ ಇಂಡಿಯಾ ನಂಬರ್ 1 ಆಗ ಒಂದು ದೊಡ್ಡ ಸಮಯ ಬರುತ್ತೆ. ಏನ್ ಸಂದೇಶ ಕೊಡ್ತೀವಿ ಸರ್ ಪವಿತ್ರ ರಂಜಾನ್ ಹಬ್ಬ? ಎಲ್ಲ ನಮ್ಮ ಈ ಒಂದು ಬೇಸಿಗೆ ಕಾಲದಲ್ಲಿ ಬಹಳ ಕಷ್ಟವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ನೀರಿಲ್ದಿರಾ, ಊಟ ಇಲ್ದಿರಾ ಇರ್ತಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಕೇಳ್ತೀನಿ.
ಈಗ ರಕ್ಷಾರಾಮಯ್ಯ ಅವರು ರಾಜಕೀಯ ನಡೆ ಕುತೂಹಲ ಕೆರಳಿಸಿದೆ. ತಮ್ಮ ಅಭಿಮಾನಿಗಳು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅವರು ಮುಂದಿನ ದಿನಗಳಲ್ಲಿ ಅಂತ ಆಸೆ ವ್ಯಕ್ತಪಡಿಸ್ತಾರೆ. ನಮ್ಗೆ ಯಾವುದೇ ಒಂದು ನಿರ್ಧಾರ ಇರಲಿ ಅದು ನಮ್ಮ ಪಕ್ಷದ ಒಂದು ಸೀಮಿತವಾಗಿ ನಡಿಬೇಕದು. ಪಕ್ಷ ಏನಂತೋ ಅದೇ ರೀತಿಯಲ್ಲಿ ಪಕ್ಷ ಒಂದು ಕಾರ್ಯಕ್ರಮ ಕೊಟ್ಟಿದೆ. MLC ಎಲೆಕ್ಷನ್ಗೆ ಇಡೀ ನಮ್ಮ ಈ ಕ್ಷೇತ್ರಕ್ಕೆ, ನಮ್ಮ ಚಿಕ್ಕಬಳ್ಳಾಪುರ ರಿಲೇಟೆಡ್ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು, ಗ್ರಾಜುಯೇಟ್ಸ್ನ ಎನ್ರೋಲ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದನ್ನು ಮಾಡ್ತೀವಿ. ನೆಕ್ಸ್ಟ್ ಇವಾಗ ತಮಿಳುನಾಡು ಎಲ್ಲಾನು ಎಲೆಕ್ಷನ್ ಬರುತ್ತೆ. ಪಕ್ಷ ಏನ್ ಹೇಳ್ತಾರೋ ಪಕ್ಷದ ಒಂದು ಬದ್ಧತೆಯಿಂದ ನಾವು ಈ ಒಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಒಲವು ಏನು ಸರ್? ನಮ್ಮ ಕರ್ನಾಟಕದ ಜನ ಅಷ್ಟೇ ನಮ್ಮ ಒಲವು. ಈಗ ಸರ್, ಎಚ್ಚೆತ್ತುವೆಯಲ್ಲಿ ನೀರು 3ನೇ ಹಂತದ ಶುದ್ಧೀಕರಣ ಆಗಿ ಕೆರೆಗಳಿಗೆ ಹರಿಸಬೇಕು ಅಂತ ಬೃಹತ್ ಹೋರಾಟಗಳು ಮಾಡ್ತಿದ್ದಾರೆ. ಅದು ನೀರಿನ ಬಗ್ಗೆ ಜನರು ಕೂಡ ಧ್ವನಿ ಎತ್ತಿದ್ರೆ ಏನ್ ಹೇಳ್ತೀರಾ? ಈ ಒಂದು ಕಾರ್ಯಕ್ರಮ ಶುರುವಾಗಿದೆ ಕಾಂಗ್ರೆಸ್ ಪಕ್ಷದಿಂದ. ಸೊ ಕಾಂಗ್ರೆಸ್ ಪಕ್ಷನೇ ಮುಗ್ಸಕ್ಕಾಗುತ್ತೆ. ಅದೇ ಒಂದು ಸರ್ಕಾರ ಮಧ್ಯದಲ್ಲಿ ಬಂದು ಕೆಲಸ ಹೊಡೆಯುವಂತ ಕೆಲಸ ಮಾಡ್ತಾರೆ. ಇವಾಗ ಬಂದು ದೊಡ್ಡದಾಗೆಲ್ಲ ಪ್ರೊಟೆಸ್ಟ್ಗಳೆಲ್ಲ ಮಾಡ್ತಾರೆ. ಆದ್ರೆ ಈ ಕಾರ್ಯಕ್ರಮ ಶುರುವಾಗಿದೆ. ಅವಾಗ ಯಾರಿಂದ ಶುರುವಾಗಿದೆ, ಯಾರೋ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳಾಗಿದೆ, ಅದನ್ನ ಜನ ಫಸ್ಟ್ ತಿಳ್ಕೊಂಡಾಗ ಅವಾಗ ಗೊತ್ತಾಗುತ್ತೆ. ಯಾರದೇ ಒಂದು ರೀತಿಯಲ್ಲಿ ಥರ್ಡ್ ಫಿಲ್ಟರೇಷನ್, 3ನೇ ಶುದ್ಧೀಕರಣ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಮಾಡಲೇಬೇಕು, ಅದೊಂದು ಪ್ರಾಸೆಸ್. ಅದಾಗ್ತಾ ಸರ್ಕಾರದ ಒಂದು ಬಜೆಟ್ಗಳು ಮಾಡ್ತಾ ಆ ಕಾರ್ಯಕ್ರಮ ನಡೀತದೆ. 3ನೇ ಹಂತದ ಶುದ್ಧೀಕರಣ ಹಾಗೆ ಆಗುತ್ತೆ. ಇವಾಗ ಯಲಹಂಕಲ್ಲಿ ಮಾಡಿದ್ದೀವಿ, ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಉಗಾದಿ ಹಬ್ಬಕ್ಕೆ ಗೌರಿಬಿದನೂರಲ್ಲಿ ಮಾಡ್ತಾ ಇದೀವಿ. ಸೊ ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಕ್ಷೇತ್ರದಲ್ಲಿ ಮಾಡಬೇಕು. ಇವಾಗ ಗೌರಿಬಿದ ಅಲಿಪುರಲ್ಲಿ ಇದೆ. ಈಗ ಅಲ್ಲೂ ಇದೇ ರೀತಿ ರಂಜಾನ್ ಮಾಡುವಂತ ಸಮಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತೀವಿ ನಾವು. ಒತ್ತಡ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುನಃ 28ರಲ್ಲಿ ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ಒತ್ತಡ ಇದೆ ಅಷ್ಟೇ. ಸಾಮಾಜಿಕ ಜಾಲತಾಣಗಳು ಕೂಡ ಪೋಸ್ಟರ್ಗಳು ಹರಿದಾಡ್ತಾ ಇರುತ್ತೆ. ಏನಂತ? ನೆಕ್ಸ್ಟ್ ವಿಧಾನಸಭಾ ಚುನಾವಣೆಗೆ ಇಲ್ಲಿ ಕಂಟೆಸ್ಟ್ ಮಾಡಬೇಕು ರಕ್ಷಾರಾಮ. ಇದು 23ರಲ್ಲೂ ನಡೀತು. ಇದು 23 ನಡೀತು. ಜನದ ಒಂದು ಪ್ರೀತಿ ವಿಶ್ವಾಸ ಅದಷ್ಟೇ, ಇನ್ನೇನು ಇಲ್ಲ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡ್ತಿದ್ದೀರಿ, ಅದೇ ಒಂದು ರೀತಿಯ ಕಾರ್ಯಕ್ರಮಗಳು ಯಾವ ಲೋಕಸಭಾ ಸದಸ್ಯರಾಗಿದ್ದಾರೆ, ಏನ್ ಕಾರ್ಯಕ್ರಮಗಳಾಗಿದೆ ಅದು ಆ ಒಂದು ವಿಶ್ಲೇಷಣೆ ಮಾಡಬೇಕು. ಅದ್ರ ಪ್ರಕಾರ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಇವಾಗ ಹೊಸಕೋಟೆಗೆ ಮೆಟ್ರೋ ಅಪ್ರೂವ್ ಆಗಿದೆ, ನೆಲಮಂಗಲಗೆ ಮೆಟ್ರೋ ಅಪ್ರೂವ್ ಆಗಿದೆ. ಸೊ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಆದಷ್ಟು ಬ್ಯುಸಿಯಾಗಿ ನಮ್ಮ ಜನರಿಗೆ ಒಂದು ವಿಶ್ವಾಸ ಕೊಟ್ಟು ಜನರ ಒಂದು ಪರ ಕೆಲಸಗಳು ಮಾಡಿದ್ರೇನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಇಡೀ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಭಿವೃದ್ಧಿ ಆಗೋ ಕೆಲಸ ಆಗುತ್ತೆ. ಏನ್ ಅಬ್ಸಲ್ಯೂಟ್ಲಿ ಅದೆಲ್ಲ ಏನ್ ವಿಷಯನೇ ಇಲ್ಲ. ಎಲ್ಲ ಸದಸ್ಯರು, MLAಗಳು, ಮಿನಿಸ್ಟರ್ಗಳು ಎಲ್ಲ ಜೊತೆಗೆ ಇದ್ದಾರೆ. ಯಾರೋ ಒಬ್ರು ಬ್ಯಾನರ್ ಪ್ರಿಂಟ್ ಮಾಡೋ ಟೈಮಲ್ಲಿ ಒಬ್ರು ಮಾಡಿಸ್ತಾರೆ, ಒಬ್ರು ಮಾಡಿಸಲ್ಲ. ಅದಕ್ಕೆ ಯಾವ ರೀತಿಯ ಗೊಂದಲ ಇಲ್ಲ. ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಎಲ್ಲ ಒಗ್ಗಟ್ಟಿನಿಂದ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು.